ನಮಸ್ತೆ ಸರ್. ಈಗ ನೀವು ಆ, ಒಂದು ಕಬಡ್ಡಿ ಮ್ಯಾಚ್ಗೋಸ್ಕರ ಬೇರೆ ರಾಜ್ಯಕ್ಕೆ ಹೋಗಿದ್ದೀರಾ. ನಿಮ್ಮ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಅಥವಾ ನೀವಿರುವ ಊರು ಇದನ್ನೆಲ್ಲ ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ಮಾನಸ. ನಾನು ಫಸ್ಟ್ BA ಓದ್ತಾ ಇದ್ದೀನಿ. ನಮ್ಮೂರು ಬನ್ನೂರು. ನಾವು ಎಸ್ಟೇಟಲ್ಲಿರೋದು. ಅಪ್ಪ ಅಮ್ಮ, ಅಪ್ಪನ ಹೆಸರು ಸೀನಾ, ತಾಯಿ ಹೆಸರು ಗಿರಿಜಾ. ಏನು ಮಾಡ್ತಿದ್ದಾರೆ ಅಪ್ಪ ಅಮ್ಮ? ಅಪ್ಪ ಅಮ್ಮ ಕೂಲಿ ಕೆಲಸನೇ ಮಾಡ್ತಿದ್ದಾರೆ. ಹಾಗಾಗಿ ನೀವು ಈಗ ಪ್ರಥಮ ಬಾರಿಗೆ ಅಲ್ಲಿ ಹೋಗಿದ್ದೀರಾ. ಯಾವ ಥರದ ಮ್ಯಾಚ್ ಇದು? ಯಾವ ಥರ ಅಂದರೆ ಉದಾಹರಣೆಗೆ ಮ್ಯಾಟು, ಇವಾಗ ಮ್ಯಾಟ್ ಕಬಡ್ಡಿ ಅಂತಾರೆ ಅಥವಾ ನಾರ್ಮಲ್ ಭೂಮಿ ಮೇಲೆ ಈ ಥರ ಆಡೋದು, ನೆಲದ ಮೇಲೆ ಆಡೋದು ಅಂತಾರೆ. ಯಾವ ಥರ ಕಬಡ್ಡಿ, ಯಾವ ಥರ ಮ್ಯಾಚ್ ಆಗಿತ್ತು ಸರ್? ಇದು ಯಾವ ಥರ ಅಂದರೆ ಇವಾಗ ಆಡ್ತಿದ್ದಿದ್ದೇ ಬೇರೆ. ಅಂದರೆ ಈ ಮಡ್ ಮೇಲೆ ಆಡ್ತಿದ್ವಿ, ಅದು ಬಿಟ್ಟರೆ ಮ್ಯಾಟ್ ಮೇಲೆ ಆಡ್ತಿದ್ವಿ. ಅದು ಬಿಟ್ಟು ಇದು ಹೇಗಂದರೆ ಇದು ಬೀಚ್ ಕಬಡ್ಡಿ ಆಗಿರೋದ್ರಿಂದ ಬೀಚ್ ಹತ್ರನೇ ಮರಳಲ್ಲೇ ಆಡ್ಸೋದು ಫುಲ್ಲು. ನಾವು ಮ್ಯಾಟ್ ಮೇಲೆ ಆಡ್ದಂಗೆ ಆಗೋದೇ ಇಲ್ಲ. ಅದು ಮರಳಲ್ಲೇ ಬೇರೆ ಥರನೇ ಆಡಬೇಕು. ನಾವು ಮ್ಯಾಟಲ್ಲಿ ಮಾಡೋಂಥ ಸ್ಕಿಲ್ಗಳು ಮಾಡೋಕೆ ಹೋದರೆ ನಮಗೆ ಆಗಲ್ಲ. ಅದರಲ್ಲೇ ಬೇರೆ ಥರನೇ ಮಾಡಬೇಕು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಮ್ಯಾಚ್. ಸೊ ಮ್ಯಾಚ್ 4 days, 4 ದಿನ ಆಗಿದೆ. ಯಾವ ತಂಡದ ಜೊತೆ ನೀವು ಆಡಿದ್ದೀರಾ ಸರ್? ನಾವು ಡೆಲ್ಲಿ, ಉತ್ತರ ಪ್ರದೇಶ, ಹಿಮಾಚಲ್ ಪ್ರದೇಶ ಮೇಲೆ. ನಿಮಗೆ ಈಗ ಹೊಸದಾಗಿ ಹೋಗಿರೋದ್ರಿಂದ, ಬೇರೆ ರಾಜ್ಯಕ್ಕೆ ಹೋಗಿ ನೀವು ಆಟಾಡಿ ಬಂದಿರೋದ್ರಿಂದ ನಿಮ್ಮ ಅನುಭವನ ಒಂದು ಸ್ವಲ್ಪ ಹೇಳಿ. ಯಾಕಂದರೆ ನೀವು ಹೊಸದಾಗಿ ಪ್ರಥಮ ಬಾರಿಗೆ ಹೋಗಿದ್ದೀರಾ. ಅಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಆ ರಾಜ್ಯ ಅಥವಾ ಆ ಪ್ರದೇಶ ಅಥವಾ ಅಲ್ಲಿಯ ಜನ, ಅಲ್ಲಿಯ ವಾತಾವರಣ ಹೇಗೆ ಅನಿಸ್ತು? ಸರ್ ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ನಾವು ಇಷ್ಟು ದಿನ ಆಡಿದ್ದಂದರೆ ನಾವು ಮ್ಯಾಟಲ್ಲಿ ಮಡ್ಡಲ್ಲಿ ಆಡಿದ್ವಿ. ಆದರೆ ಮರಳಲ್ಲಿ ಆಡಿ ಗೊತ್ತಿರಲಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಮರಳಲ್ಲಿ ತುಂಬ ಖುಷಿ ಆಯಿತು. ಅದರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಬೀಚ್ ಹತ್ರ ಇಟ್ಕೊಂಡು ಆಡೋದಂದ್ರೆ ತುಂಬ ಖುಷಿ ಆಯಿತು. ಜನಗಳಲ್ಲಿ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ರು. ತುಂಬ ಜನಗಳೆಲ್ಲ ಸೇರಿದ್ರು. ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಸರ್. ಬೇರೆ ರಾಜ್ಯಕ್ಕೆ ಆಡಕ್ಕೆ ಹೋಗಿದ್ದೀರಾ? ನೀವು ಇಲ್ಲಿ ಓದ್ತಿದ್ದೀರಾ ಅಥವಾ ಏನು ಮಾಡ್ತಿದ್ದೀರಾ? ಸರ್ ಓದ್ತಿದ್ದೀನಿ. DSPG ಪ್ರಥಮ ದರ್ಜೆ ಕಾಲೇಜು, ಮೂಡಿಗೆರೆ. ಪ್ರಥಮ BA ಓದ್ತಿದ್ದೀನಿ. ಈಗ ಹಾಗೇನೆ ಇನ್ನೊಂದು ಪ್ರಶ್ನೆ. ನೀವು ಈಗ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇದ್ದು, ಹಳ್ಳಿ ಪ್ರದೇಶದಲ್ಲಿ ನಿಮ್ಮೆಲ್ಲ ವಾತಾವರಣ ಇದ್ದು, ನೀವು ಕೂಲಿ ಕೆಲಸ ಮಾಡ್ಕೊಂಡಿದ್ದು, ನೀವು ಬೇರೆ ರಾಜ್ಯಕ್ಕೆ, ಯಾವ ರಾಜ್ಯ ಅದು? ಗುಜರಾತ್. ಗುಜರಾತ್ನ ಯಾವುದು? ಗುಜರಾತ್ನ ಯಾವ? ಗುಜರಾತ್ನ ದಮನ್ ಅಂಡ್ ದೀವ್. ಅದೇ, ನೀವು ಗುಜರಾತ್ನ ಬೇರೆ ರಾಜ್ಯದ ಬೇರೆ ಮಣ್ಣಿಗೆ ಹೋದಾಗ ಅಲ್ಲಿಯ ವಾತಾವರಣ ಹೇಗೆ ಅನ್ಸು? ಅಂದರೆ ಈ ಕೆಲವರಿಗೆ ಊಟ ಉಪಚಾರ ಎಲ್ಲ ಇಡಿಸೋದಿಲ್ಲ, ಅಥವಾ ನಾವು ಅಡ್ಜಸ್ಟ್ ಆಗಬೇಕು. ನಾವು ಏನೇ ಕಬಡ್ಡಿ ಆಡಿದ್ರು, ನಾವು ಯಾವುದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಆಡಿದ್ರು, ನಾವು ಇಲ್ಲಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಬೇರೆ ವಾತಾವರಣಕ್ಕೆ ಹೋದಾಗ ಅಲ್ಲಿ ಒಗ್ಕೋಬೇಕು. ಅಂದರೆ ನೀವು ನಾಳೆ ಕಬಡ್ಡಿ ಇದೆ ಅಂದಾಗ ಇವತ್ತಿಗೆ ನೀವು ಪ್ರಿಪೇರ್ ಆಗಿರಬೇಕು. ನೀವು ಇಲ್ಲಿ ಏನೇ ಆಟ ಆಡಿರಿ, ಅಲ್ಲಿಯ ಮಣ್ಣಿಗೆ ನೀವು ಅಡ್ಜಸ್ಟ್ ಆಗಬೇಕು. ಅದು ಹೇಗೆ ಅನಿಸ್ತು ನಿಮ್ಗೆ? ಹೇಗೆ ಅನುಭವಗಳು? ಸರ್ ಅಲ್ಲಿ ಹೇಗಂದರೆ ಊಟದ ಬಗ್ಗೆ ಮಾತಾಡೋಂಗಿರಲಿಲ್ಲ. ಊಟ ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಅಡ್ಜಸ್ಟ್ ಆಯಿತು. ನಾವಿಲ್ಲಿ ಹೇಗೆ ಊಟ ಮಾಡ್ತೀವಿ ಅದೇ ಥರ. ಇನ್ನು ಆಟೋದ್ರ ಬಗ್ಗೆ ಅಂತ ಬಂದರೆ, ಅಲ್ಲಿ ಯಾಕಂದ್ರೆ ನಾವಿಲ್ಲಿ ಮಡ್ಡಲ್ಲಿ ಪ್ರಾಕ್ಟೀಸ್ ಮ್ಯಾಟಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಅಲ್ಲಿ ಸಡನ್ನಾಗಿ ಮರಡಲ್ಲೇ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಹೊಸ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಇನ್ನು ಹೇಳ್ಬೇಕಂತಂದರೆ ತುಂಬ ಖುಷಿ ಆಯಿತು ಸರ್. ಹೌದಾ? ಹಾಗೇನೆ ಈ ಬೀಚ್ ಖೇಲೋ ಇಂಡಿಯಾ ಕಬಡ್ಡಿಗೆ ನೀವು ಹೇಗೆ ಆಯ್ಕೆ ಆದ್ರಿ? ಅದೊಂದು ಪ್ರೋಸೆಸ್ ಸ್ವಲ್ಪ ತಿಳಿಸಿ ನಮ್ಮ ವೀಕ್ಷಕರಿಗೆ. ಸರ್ ಹೇಗೆ ಯಾಕೆಂದರೆ ನಮಗೆ ಏನೇ ಆದರೂ ನಮ್ಮದೊಂದು ಗ್ರೂಪ್ ಇದೆ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ. ಆ ಗ್ರೂಪಲ್ಲಿ ಏನೇ ಇನ್ಫಾರ್ಮೇಷನ್ ಇದ್ದರೂ ಹಾಕ್ತಾರೆ. ಅವತ್ತಿನ ದಿನ ಅದು ಹಾಕಿದ್ರು, ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಅದು ಗ್ರೂಪಲ್ಲಿ ಹಾಕಿದ್ರು KL India ಸೆಲೆಕ್ಷನ್ ಇದೆ ಅಂತ. ಸರ್ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋದಾದ್ಮೇಲೆ ಹಿಂಗೆ ಮಡ್ಡಲ್ಲಿ ಸೆಲೆಕ್ಷನ್ ಮಾಡಿದ್ರು. ಸೆಲೆಕ್ಷನ್ ಮಾಡಿದ್ಮೇಲೆ ಹಂಗೆ ಸೆಲೆಕ್ಷನ್ ಮಾಡಿದ್ರು ಸರ್. ಗೇಮ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಷನಲ್ಲಿ ಏನಾದರೂ ಬೇರೆ ಮಕ್ಕಳು ಇದ್ರಾ ಅಥವಾ ಬೇರೆ ಪ್ಲೇಯರ್ಸ್ ಇದ್ರಾ ಅಥವಾ ನೀವು? ಸರ್ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲರೂ ಬರ್ತಾರೆ. ಎಲ್ಲರೂ ಬರ್ತಾರೆ. ಏನು ಇದರಲ್ಲಿ ಅಂದರೆ ಉದಾಹರಣೆಗೆ ಈ ಸೆಲೆಕ್ಷನ್ ಅಂದರೆ ಈ ಒಂದು ಮಾತಿದೆ, ಶ್ರೀಮಂತರ ಮಕ್ಕಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಅಥವಾ ದುಡ್ಡು ಕೊಟ್ಟರೆ ಮಾತ್ರ ಆಗ್ತಾರೆ ಅಂತ. ನಿಮ್ಮ ಆಯ್ಕೆಯಲ್ಲಿ ಏನಾದರೂ ಆ ಥರ ಇತ್ತಾ ಅಥವಾ ನಿಮ್ಮ ಆಟ ನೋಡಿ ಏನಾದರೂ ಇದು ಮಾಡಿದ್ರಾ? ಸರ್ ಅವ್ರ ಗೇಮ್ ನೋಡಿ ತಗೊಂಡಿದ್ದು. ಆಮೇಲೆ ಸರ್ BC ರಮೇಶ್ ಮತ್ತು BC ಸುರೇಶ್ ಸರ್ ಅಂತ ಇದ್ದಾರೆ. ಅವರು ಸೆಲೆಕ್ಷನ್ ಕಮಿಟಿಯಲ್ಲಿ ಇರೋದ್ರಿಂದ ಅವ್ರು ಬಂದು ಗೇಮ್ ನೋಡಿದ್ರು. ಗೇಮ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು ಸರ್. ಸೆಲೆಕ್ಷನ್ ಆಗಿ ಎಲ್ಲಿಂದ ನಿಮ್ಮ ಪ್ರಯಾಣ ಆಯಿತು ಮತ್ತು ಎಷ್ಟು ಜನ ಹೋಗಿದ್ರಿ ನೀವು? ಸರ್ ನಾನು ಮೂಡಿಗೆರೆಯಿಂದನೇ ಬೆಂಗಳೂರಿಗೆ ಹೋದೆ, ಬಸ್ಸಿಗೆ ಹೋದೆ. ಅಲ್ಲಿಂದ ಹೋಗಿದ್ದು ನಾವು ಒಟ್ಟು ಬಾಯ್ಸು ಗರ್ಲ್ಸು ಸೇರಿಬಿಟ್ಟು ಒಟ್ಟು ಕೋಚ್ಗಳು ಸೇರಿಬಿಟ್ಟು 15 ಜನ ಇದ್ವಿ.
ಹೋಗುವಾಗ ಬಸ್ AC ಬಸ್ ಮಾಡಿದ್ರು ರಿಸರ್ವೇಶನ್, ಹೋಗುವಾಗ ಬಸ್ಸಲ್ಲಿ ಹೋದ್ವಿ. ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ಫ್ಲೈಟ್ ಬುಕ್ ಮಾಡಿದ್ವಿ, ಫ್ಲೈಟಲ್ಲಿ ಬಂದ್ವಿ ಸರ್. ಫ್ಲೈಟಲ್ಲಿ ಬಂದು ಹೊಸ ಅನುಭವ ನಮಗೆ, ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಆಯಿತು. ನಂದು ಕೂಡ ಪ್ರಶ್ನೆ ಇತ್ತು, ಯಾಕಂದ್ರೆ ನಾವು ಹಳ್ಳಿಯಲ್ಲಿರೋರು, ನಾವು ಅಂದ್ರೆ ಇಲ್ಲಿ ಬಸ್ಸಲ್ಲಿ ಓಡಾಡೋದು ತುಂಬಾ ಕಡಿಮೆ. ಯಾಕಂದ್ರೆ ಬಸ್ಗಳು ನಮ್ಮ ಊರಿಗೆಲ್ಲ ಬಸ್ಗಳೇ ಇರಲ್ಲ, ಒಂದೊಂದ್ಸಲ ಕೆಲವೊಂದು ಹಳ್ಳಿಗಳಿಗೆ ಬಸ್ಗಳೇ ಇರಲ್ಲ. ಆ ಥರದ್ರಲ್ಲಿ ಒಂದು ಹಳ್ಳಿಯ ಪ್ರತಿಭೆಗಳು ಅಥವಾ ನಾವು ಒಂದು ಏನೋ ಒಂದು ಅಚೀವ್ ಮಾಡಿದಾಗ ನಮ್ಮನ್ನೊಂದು ಬೇರೆ ಬೇರೆ ವಾಹನದಲ್ಲಿ ಅಥವಾ ಫ್ಲೈಟಲ್ಲಾಗಲಿ ಏನೋ ಒಂದು ಕರ್ಕೊಂಡು ಹೋಗ್ತಾರೆ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಇನ್ನೊಂದು ಭಯ ಇರುತ್ತೆ. ನಿಮಗೆ ಅದರ ಏನಾಯ್ತು, ಭಯ ಆಯ್ತಾ ಅಥವಾ? ಸರ್ ಫಸ್ಟ್ ಟೈಮು ಬಂದಿದ್ರಿಂದ ಭಯ ಅನ್ನೋದಿತ್ತು. ಅದಾದ್ಮೇಲೆ ಅಲ್ಲಿಗೆ ಹೋಗ್ಮೇಲೆ ಏನು ಅನ್ನಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಸುಸ್ತಾದಂಗೆ ಆಯಿತು. ಆಮೇಲೆ ನಾವೇ ರೆಸ್ಟ್ ಮಾಡ್ಕೊಂಡು ಬಂದ್ವಿ. ಸೊ 1 hour ಅಷ್ಟೇ ಜರ್ನಿ ಆಗಿರೋದ್ರಿಂದ ಏನು ಅನ್ನಿಸ್ತಿಲ್ಲ ಸರ್, ಖುಷಿ ಆಯಿತು ಫಸ್ಟ್ ಟೈಮ್ ಹೋಗಿದ್ದೀನಿ. ಮೇಡಮ್ ಈಗ ಎಷ್ಟು ದಿನ ನಿಮ್ಮ ಗೇಮ್ ಎಷ್ಟು ದಿನ ಇತ್ತು ಸರ್? 4 ದಿನ ಇತ್ತು. 4 ದಿನ. 4 ದಿನದಲ್ಲಿ ನಿಮ್ಮ 4 ದಿನದ ಆಟದ ಅನುಭವ ಹೇಗಿತ್ತು? ಅಂದ್ರೆ ಆಟ ಆಡಿದ ಅನುಭವ. ಸರ್ ಆಟ ಆಡಿದ ಅನುಭವ ಅಂದರೆ ಅದು ಇವಾಗ ಇಲ್ಲಿ ಮ್ಯಾಟಲ್ಲಿ ಪ್ರಾಕ್ಟೀಸ್ ಮಾಡಿ ಮ್ಯಾಟಲ್ಲೇ ಎಲ್ಲ ಆಟ ಆಡ್ಬಿಟ್ಟು ಎಲ್ಲ ಮ್ಯಾಚ್ಗಳನ್ನ, ಓಪನ್ ಮ್ಯಾಚ್ ಆಗಿರ್ಬೋದು, ಕಾಲೇಜ್ ಮ್ಯಾಚ್, ಎಲ್ಲ ಮ್ಯಾಚು ಮ್ಯಾಟಲ್ಲೇ ಆಡಿರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಸಡನ್ನಾಗಿ ಮರಳಲ್ಲಿ ಆಟ ಆಡಿದ್ವಿ. ತುಂಬ ಖುಷಿ ಆಯಿತು. ಮರಳಲ್ಲಿ ಎದ್ದು ಬಿದ್ದು ಆಟ ಆಡೋಕೆ ಚೆನ್ನಾಗಾಯಿತು. ಹೊಸ ಎಕ್ಸ್ಪೀರಿಯನ್ಸ್. ಅದು ಬೀಚ್ ಪಕ್ಕನೇ ಇದ್ದಿದ್ದರಿಂದ ಖುಷಿ ಉದಾಹರಣೆಗೆ ಆಯಿತು. ನಾನು ಯಾಕೆ ಅದನ್ನ ಕೇಳ್ತಿದ್ದೀನಿ ಅಂದ್ರೆ, ಈಗ ಅವರು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರ್ತಾರೆ ನಿಮ್ಮ ಜೊತೆ ಆಟ ಆಡುವವರು. ಅಂದ್ರೆ ನಿಮ್ಮ ಟೀಮಲ್ಲಿ, ಕರ್ನಾಟಕದ ಟೀಮಲ್ಲಿ ಬೇರೆ ಬೇರೆ ಹಳ್ಳಿಯಿಂದ ಅವರು ಬಂದಿರ್ತಾರೆ, ಅಥವಾ ಅವರು ಸಿಟಿಯವರೇ ಆಗಿರ್ಬೋದು. ಅವರ ಭಾಷೆ ಅಥವಾ ಅವರ ಒಂದು, ಈಗ ಕನ್ನಡದವರು ಆಗಿದ್ರು ಬೇರೆ ಬೇರೆ ಉತ್ತರ ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅಥವಾ ಬೇರೆ ಬೇರೆ ಭಾಷೆ. ಈ ಭಾಷೆ ಒಗ್ಗೂಡಿದಾಗ ನಮಗೆ ಅಲ್ಲಿ ಅಡ್ಜಸ್ಟ್ ಆಗಬೇಕು. ಈಗ ನೀವು ಯಾವಾಗಲೂ ಅವ್ರ ಜೊತೆ ಆಡಿರಲ್ಲ, ಯಾವಾಗಲೂ ಆಡಿರಲ್ಲ, ಆ ಆಟಕ್ಕೋಸ್ಕರ ನೀವು ಅಲ್ಲಿ ಹೋಗಿರ್ತೀರ ಅಷ್ಟೇ. ಆವಾಗ ಈ ಥರ ಭಾಷೆದಾಗಿರ್ಬೋದು, ಅವ್ರ ಜೊತೆ ಸೇರುವಾಗ ಅಥವಾ ಅವ್ರ ಜೊತೆ ಆಟ ಆಡುವಾಗ ಒಂದು ಬೇಗ ಒಪ್ಕೊಂಡ್ರ ಅಥವಾ ಬೇಗ ಅಡ್ಜಸ್ಟ್ ಆದ್ರ? ಸರ್ ಯಾಕಂದ್ರೆ ಸೆಲೆಕ್ಷನ್ ಆಗಿದ್ದ ತಕ್ಷಣ ನಾವೆಲ್ಲ ಒಟ್ಟಿಗೆ ಅಡ್ಜಸ್ಟ್ ಆಗ್ಬಿಟ್ವಿ. ಎಲ್ಲರೂ 6 ಜನ ಇದ್ವಿ ಗರ್ಲ್ಸ್, 6 ಜನ ಒಟ್ಟಿಗೆ ಅಡ್ಜಸ್ಟ್ ಆದ್ವಿ. ಅಲ್ಲಿಗೆ ಹೋದ್ಮೇಲೂ ಅಡ್ಜಸ್ಟ್ ಆಯಿತು, ಚೆನ್ನಾಗಿ ಆಟ ಆಡಿದ್ವಿ, ಎಲ್ಲರೂ ಎಲ್ಲ ಅಡ್ಜಸ್ಟ್ ಆಯಿತು. ನೀವು ಈಗ ರಾಜ್ಯ ಮಟ್ಟದಲ್ಲಿ ಹೋಗಿದ್ದೀರಾ, ನೀವು ಇಷ್ಟೊತ್ತಿಗೆ ಏನು ಹೇಳಿದ್ರೆ ಅಂದರೆ ನನಗೆ ಖುಷಿ ಆಯಿತು, ಅಥವಾ ಈ ಒಂದು ಹಳ್ಳಿಯ ಇದರಿಂದ ಹೋಗಿ ರಾಜ್ಯ ಮಟ್ಟದ ಬೇರೆ ರಾಜ್ಯದಲ್ಲಿ ಆಡಿದಾಗ ನಮಗೊಂದು ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಒಂದು ತುಂಬ ಎಫರ್ಟ್ ಆಗಿರುತ್ತೆ, ಅಥವಾ ತುಂಬ ಕಷ್ಟಪಟ್ಟಿರ್ತೀರ. ಈ ಕಷ್ಟದ ಹಿಂದೆ ಅಥವಾ ನಿಮ್ಮ ತರಬೇತಿಯ ಹಿಂದೆ ಅಥವಾ ನಿಮ್ಮ ಈ ಒಂದು ತರಬೇತಿಯಲ್ಲಿ ಯಾರೆಲ್ಲ ನಿಮಗೆ ಈ ನಿಮ್ಮ ಬೆನ್ನ ಹಿಂದೆ ಇದ್ರು ಅಥವಾ ನಿಮಗೆ ಸಹಾಯ ಮಾಡಿದರು, ಅಥವಾ ಎಲ್ಲದರಲ್ಲೂ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ತರಬೇತಿಯಲ್ಲಿ ಆಗಿರ್ಬೋದು, ನೋಡೋಣ ಸ್ವಲ್ಪ ಹೇಳಿ, ಸಪೋರ್ಟ್ ಮಾಡಿದವರ ಒಂದು ಹೆಸರುಗಳನ್ನು ಹೇಳಿ. ಸರ್ ಫಸ್ಟ್ ನನ್ನ ಪ್ರೈಮರಿಂದ ಇದ್ದಂತೆ ಸರ್ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಫಸ್ಟು ಖೋಖೋ ಪ್ಲೇಯರ್ ಆಗಿದ್ದೆ. ನನಗೆ ಕಬಡ್ಡಿ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನೀನು ಆಡ್ತೀಯಾ ಆಡು ಅಂತ ಹೇಳ್ಬಿಟ್ಟು ನನ್ನ ಮುಂದೆ ತಳ್ಳಿದ್ದು ನಾಗರಾಜ್ ಬಿಸ್ನಾಳ್ ಅಂತ, ಅವ್ರು ಕಂಪ್ಯೂಟರ್ ಸರ್ ಆಗಿದ್ದರು, ಅವ್ರು PT ಸರ್ ಏನಲ್ಲ. ಅವ್ರು ಬಂದು ನನ್ನ ಮುಂದೆ ಕಳಿಸಿದ್ರು. ಅವಾಗಿಂದ ಫಸ್ಟ್ ಅವರೇ ಸರ್, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಫಸ್ಟ್ ಕೋಚ್ ಆಗಿದ್ದಿದ್ದೆ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಕೋಚ್ ಮಾಡಿದ್ರಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಫಸ್ಟ್ ಅವರು ಒಂದು ಕಾರಣ ಆಗಿದ್ದಾರೆ. ಅದಾದಮೇಲೆ ಅವರಲ್ಲಿದ್ದಾಗಲೇ ಒಂದು 5 ನ್ಯಾಷನಲ್ಸ್ ಆಡಿದೆ. ಅದಾದಮೇಲೆ ನಾನು PUCಗೆ ಬಂದಮೇಲೆ ನನಗೆ ಒಳ್ಳೆ ಕೋಚಸ್ ಸಿಗ್ತಾರೆ, ಅವ್ರನ್ನ ಬಿಟ್ಟು ಬಂದಮೇಲೆ ಒಳ್ಳೆ ಕೋಚಸ್ ಸಿಗ್ತಾರೆ ಅಂತ ನನ್ನ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ನನಗೆ ಒಳ್ಳೆ ಕೋಚ್ಗಳನ್ನು, ತುಂಬ ಒಳ್ಳೆ ಕೋಚ್ಗಳು ಸಿಕ್ಕಿದ್ರು. ಅವರು ಪುಣೇಶ್ ಸುರೇಂದ್ರ ಕೌಶಿಕ್, ನಮ್ಮ ಮಂಜು ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ತಿಮ್ಮಪ್ಪ ಸರ್ ಆಗಿರ್ಬೋದು, ಇನ್ನು ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಸುರೇಶ್ ಸರ್, ಇನ್ನು ಜನಾರ್ದನ್ ಸರ್, ಹರೀಶ್ ಸರ್, ಸಾತ್ವಿಕ್ ಅಣ್ಣ, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇವಾಗ ಇಲ್ಲಿ ಅದರಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ. ತುಂಬ ಖುಷಿ ಆಗ್ತಿದೆ ಸರ್. ಅದರಲ್ಲೂ ಬಂದು ತುಂಬ ಕಲ್ತ್ವಿ. ಇನ್ನು ನಾನು ಅಲ್ಲಿ ಕಲ್ತಿಕ್ಕಿಂತನೂ ಇಲ್ಲಿ ಬಂದು ತುಂಬ ಕಲಿತೆ, ತುಂಬ ಖುಷಿ ಆಗುತ್ತೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಿಮ್ಮ ಈ ಒಂದು ಪ್ರೋಸೆಸ್ಸಲ್ಲಿ ಅಥವಾ ನಿಮ್ಮ ಈ ಜೀವನದಲ್ಲಿ ನೀವು ತರಬೇತಿ ಪಡಿತಿದ್ದೀರಿ ಅಂತ ಅಂದರೆ ತರಬೇತಿ ಹೇಗೆ ಕೊಡ್ತಾರೆ ಅವರು? ಯಾವ ಥರ ತರಬೇತಿಯನ್ನು ಮಾಡ್ತಾರೆ ಸರ್? ಹೇಗೆ ಅಂದರೆ ಸಮ್ಮರ್ ಡೇಸ್ ಬಂದಾಗ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ. ಅದು ಬಿಟ್ಟರೆ ನಮಗೆ ವೀಕ್ಲಿ ಪ್ರಾಕ್ಟೀಸ್ ಇರುತ್ತೆ. ಯಾಕಂದರೆ ಇವಾಗ ಸ್ಕೂಲಿಗೆ ಹೋಗೋ ಮಕ್ಳು ಇರ್ತಾರೆ, ಕಾಲೇಜಿಗೆ ಹೋಗೋ ಮಕ್ಳು ಇರ್ತಾರೆ. ಅದರಿಂದ ನಮಗೆ ವೀಕ್ಲಿ 1 ಡೇಸ್ ಸಂಡೇ ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ವೀಕ್ಲಿ 1 ಡೇಸ್ ಇರುತ್ತೆ. ಇನ್ನು ಅದು ಬಿಟ್ಟರೆ ಲೀವ್ ಬಂದಾಗೆಲ್ಲ ಕ್ಯಾಂಪ್ ಮಾಡ್ತಿರ್ತಾರೆ. ಕ್ಯಾಂಪಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ಊಟಗಳು ಕೊಡ್ತಾರೆ. ಸರಿ ಮಾನಸ ಮೇಡಮ್, ಇವಾಗ ಎಲ್ಲ ಆಯಿತು, ನೀವು ತುಂಬ ಜನ ನಿಮ್ಮ ಕಲಿಕೆಯಲ್ಲಿ ಇದ್ರ ಅಥವಾ ನಿಮ್ಮ
ಶಿಕ್ಷಕರು ಎಸ್ ಸರ್. ಯಾರೆಲ್ಲ ಇದ್ರೆ ಅವರೆಲ್ಲ ಹೆಸರು ಹೇಳಿದ್ದೀರಾ. ತುಂಬ ನಮಗೊಂದು ಖುಷಿ ಆಗುತ್ತೆ. ಯಾಕಂದರೆ ತುಂಬ ಜನ ನಾವೇನಾದರೂ ಚಿಕ್ಕ ಅಚೀವ್ ಮಾಡಿದಾಗ ಕೆಲವೊಂದು ಮರೆಯೋದು ಉಂಟು. ಹಾಗಾಗಿ ನೀವು ಎಲ್ಲರ ಹೆಸರು ಹೇಳಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಸರ್ ಮನೇಲಿ ಹೇಗೆ ಅಂತಂದರೆ, ಮನೇಲಿ ನಾನು ಎಲ್ಲಿಗೆ ಹೋಗ್ತೀನಿ ಅಂತಂದರೂ ಕೂಡ ನೀ ಎಲ್ಲಿಗಾದರೂ ಹೋಗು, ನನಗೆ ಫುಲ್ ಫ್ರೀ ಸರ್. ಯಾಕಂದರೆ ನೀನು ಏನಾದರೂ ಅಚೀವ್ ಮಾಡು ಅಂತ. ಮನೆ ಕಡೆ ಬಡವರು ಇದ್ದಾರೆ, ನನಗೆ ಅಚೀವ್ ಮಾಡಬೇಕಂತ ತುಂಬ ಆಸೆ ಇದೆ. ನಾವಿರೋದು ಎಸ್ಟೇಟಲ್ಲಿ, ಹಾಗಾಗಿ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅಪ್ಪ ಆಗಿರ್ಬೋದು, ಅಮ್ಮ, ಅಕ್ಕವರು, ಅಣ್ಣ ಅಂತೂ ತುಂಬ ಸಪೋರ್ಟ್ ಮಾಡ್ತಾನೆ ಸರ್. ಖಂಡಿತ ಒಳ್ಳೇದಾಯಿತು. ಮನೆಯಿಂದ ನಮ್ಗೆ, ಯಾಕೆಂದರೆ ನಮ್ಮ ಮನೆಯವರ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಮನೆಯವರು ಸಪೋರ್ಟ್ ಮಾಡಿದಾಗ ಅದು ನಿಮ್ಮ ಶಿಕ್ಷಕರಿಗೆ ಅಥವಾ ನಿಮಗೆ ಕೋಚರ್ಸ್ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ನಿಮ್ಮ ಕೋಚರ್ಸ್ಗೆ ಅದು ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ನೀವು ತುಂಬ ಏನು ಅದೃಷ್ಟಶಾಲಿ ಏನು ಸ್ಟೂಡೆಂಟ್ ಅಂತ ಅನಿಸುತ್ತೆ. ಹಾಗೆಯೇ ಇನ್ನೊಂದು ಪ್ರಶ್ನೆ, ನಿಮಗೆ ಇವಾಗ ಉದಾಹರಣೆಗೆ ನೀವು ಅಲ್ಲಿ ಕಬಡ್ಡಿ ಆಡಿ ಬಂದಿದ್ದೀರಾ. ಅಲ್ಲಿ ಕಬಡ್ಡಿ ನೀವು ಹೋದಾಗ ನಿಮಗೆ ಅಲ್ಲಿ ಕಬಡ್ಡಿಗೆ ಸಂಬಂಧಪಟ್ಟ ಅಲ್ಲಿ ಏನಾದರೂ ಸಿಗುತ್ತಾ, ಅಥವಾ ನೀವೇ ಎಲ್ಲಾದರೂ ತಗೊಂಡು ಹೋಗ್ಬೇಕಾ? ನೀವು ಶೂಸ್ ಆಗಿರ್ಬೋದು ಅಥವಾ ಇನ್ನಿತರ ಏನಾದರೂ ಬಟ್ಟೆಗಳು ಏನಾದರೂ ಸಿಗುತ್ತಾ, ಅಥವಾ ನೀವೇ ತಗೊಂಡು ಹೋಗ್ಬೇಕಾ, ಹೆಂಗೆ? ಸರ್ ನಮಗೆ ಬೇಕಾಗಿ ನಾವು ತಗೊಂಡೋಗಿದ್ವಿ. ಆದರೆ ಅಲ್ಲಿ ಇದು ಇದು ಖೇಲೋ ಇಂಡಿಯಾ ಆಗಿರೋದ್ರಿಂದ ನಮಗೆ ಅಪ್ಪರು, ಲೋಯರು, ಶರ್ಟ್ಗಳು, ಕಿಟ್ ಬ್ಯಾಗು ಎಲ್ಲ ಅವರೇ ಕೊಡ್ತಾರೆ ಸರ್. ನಮ್ದೇನೂ ಇಲ್ಲ. ಈಗ ಏನಂದರೆ ಇನ್ನೊಂದು ಪ್ರಶ್ನೆ, ನೀವು ಇವಾಗ ಒಂದು ಬೇರೆ ರಾಜ್ಯದಲ್ಲಿ ಹೋಗಿ ಆಡಿ ಬಂದಿದ್ದೀರಾ. ಏನಾಯ್ತು ರಿಸಲ್ಟ್ ಏನಾಯ್ತು ಸರ್? ರಿಸಲ್ಟು ಫಸ್ಟ್ ಮ್ಯಾಚ್ ವಿನ್ ಆದ್ವಿ, ಇನ್ನು 2 ಮ್ಯಾಚ್ ಸೋತ್ವಿ ಸರ್. ಯಾಕಂದ್ರೆ ನಮ್ಮ ಪೋಲಲ್ಲಿ ಹಿಮಾಚಲ್ ಪ್ರದೇಶದ ಅವರೇ ವಿನ್ನರ್ಸ್ ಅಲ್ಲಿ. ಅದೇ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಖುಷಿ ಆಯಿತು ಆಟ ಆಡೋದಕ್ಕೆ. ಖಂಡಿತ ಒಳ್ಳೇದಾಗಲಿ. ಯಾಕಂದರೆ ರಿಸಲ್ಟ್ ಏನೇ ಆಗಿರಲಿ ನಾವು ಭಾಗವಹಿಸಿದ್ದೀವಿ ಅಷ್ಟೇ. ನಾವು ಹಳ್ಳಿ ಪ್ರದೇಶದಿಂದ ಹೋಗಿ ಭಾಗವಹಿಸಿದ್ದೀವಿ, ಅದೇ ಒಂದು ಖುಷಿ. ಆ ಖುಷಿಯಲ್ಲಿ ಇನ್ನು ಮುಂದಿನ ಈಗ ನಿಮ್ಮ ಪಕ್ಕದಲ್ಲಿ ತುಂಬ ಜನ ಚಿಕ್ಕ ಮಕ್ಕಳು ಈಗ ಕಲಿತಿದ್ದಾರೆ ಅಷ್ಟೇ. ಅವರು ಈಗ ಪ್ರೆಸೆಂಟ್ ಇವಾಗ ತರಬೇತಿಯಲ್ಲಿದ್ದಾರೆ ಅನಿಸುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಈ ಅವರಿಗೆ ಮತ್ತು ಇನ್ನೂ ಆಡಬೇಕು ಅನಿಸಿದವರಿಗೆ ಅಥವಾ ಹುಡುಗಿಯರಿಗೆ ಇನ್ನೂ ಆಡಬೇಕಾದ ಮಕ್ಕಳಿಗೆ ನಿಮ್ಮ ಏನು ಸಲಹೆಗಳು? ಏನಂತಂದರೆ ಸರ್, ನಮಗೆ ಎಷ್ಟೇ ಕಷ್ಟ ಆದರೂ ನಾವು ಪ್ರಾಕ್ಟೀಸಲ್ಲಿ ಇರಬೇಕು. ಇವಾಗ ನನ್ನ ಸೇರಿಸಿನೇ ಚೆನ್ನಾಗಿ ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅಷ್ಟು ಫಲ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಇಲ್ಲಿರೋ ಮಕ್ಳಿಗೆ ಎಲ್ಲರಿಗೆ ಹೇಳೋದಂದರೆ, ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರಿ, ಅದು ಒಂದಲ್ಲ ಒಂದಿನ ನಮ್ಮನ್ನ ಗುರಿ ತಲುಪಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ತುಂಬ ಸತಿ ಪ್ರಾಕ್ಟೀಸ್ ಮಾಡಿನೇ ಈ ಲೆವೆಲ್ಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ನಮ್ಮ ಕೋಚಸ್ಸೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕೌಶಿಕ್ ಅಂತ ಸರ್. ಕೌಶಿಕ್ ಅಂತ ಸರ್. ತಾವೇನು ಮಾಡ್ತಿದ್ದೀರಾ ಸರ್? ನಾನು ಈಗ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೈಂಟ್ ಮಾರ್ಥಾಸ್ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಹೌದು. ಈಗ ಏನಕ್ಕೆಂದರೆ ನಿಮ್ಮ ಒಬ್ಬ ಸ್ಟೂಡೆಂಟ್ ಒಂದು ಇಲ್ಲಿ ಹಳ್ಳಿ ಪ್ರದೇಶದಿಂದ ನಿಮ್ಮ ತರಬೇತಿಯಿಂದ ಹೋಗಿ ಒಂದು ಬೇರೆ ರಾಜ್ಯದಲ್ಲಿ ಆಟ ಆಡಿ ಬಂದಿದ್ದಾರೆ. ಏನು ಅನಿಸುತ್ತೆ ನಿಮಗೆ ಅವ್ರ ಬಗ್ಗೆ? ಸರ್ ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಆಗ್ತಿದೆ. ಪಾಪ ಕಷ್ಟಪಟ್ಟಿರೋ ಹುಡುಗಿ ತುಂಬ ಕಷ್ಟದಲ್ಲಿ ಈ ಒಂದು ಅಚೀವ್ಮೆಂಟನ್ನು ಮಾಡಿದ್ದಾಳೆ. ತುಂಬ ಹೆಮ್ಮೆ ಆಗ್ತಿದೆ ಸರ್. ಇಲ್ಲಿ ನಾನು ಅನ್ನೋದಕ್ಕಿಂತಲೂ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆಗೆ ಸುರೇಂದ್ರ ಸರ್ ಇದ್ದಾರೆ, ಪುಣೇಶ್ ಸರ್ ಇದ್ದಾರೆ, ನಮ್ಮ ಗುರುಗಳಾದ ಮಂಜು ಸರ್ ಇದ್ದಾರೆ. ನಮ್ಮ ಇಲ್ಲಿಯ ದೈಹಿಕ ಶಿಕ್ಷಕರು ಎಲ್ಲರೂ ನಮಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ. ಅದೇ ರೀತಿ ಕ್ರೀಡಾ ಪ್ರೇಮಿಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನಾನು ಅಂತ ಅಲ್ಲ, ಇಲ್ಲಿ ನಮ್ಮ ಕ್ಲಬ್ ಅನ್ನೋದನ್ನು ನಾನು ಎತ್ತಿ ಹಿಡಿಯೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನೀವು ತುಂಬ ಮಕ್ಕಳಿಗೆ ಎಜುಕೇಷನ್ ಕೊಡ್ತಿದ್ದೀರಾ ಅಥವಾ ಈ ತರಬೇತಿ ಕೊಡ್ತಿದ್ದೀರಾ. ಈ ಥರದೊಂದು ಅಚೀವ್ಮೆಂಟ್ ಆದಾಗ ನಮಗೊಂದು ಖುಷಿನೂ ಇರುತ್ತೆ. ಅದ್ರ ಮಧ್ಯದಲ್ಲಿ ಒಂದೊಂದು ಚಿಕ್ಕದೊಂದು ಸಮಸ್ಯೆಗಳು ಇರ್ತವೆ, ನಮಗೇನೆ ಸಮಸ್ಯೆಗಳಿರ್ತವೆ. ಈ ಟೈಮ್ ಕೊಡಬೇಕು, ನಮ್ಮ ಮಕ್ಕಳಿಗೆ ಏನಾದರೂ ಅಚೀವ್ ಮಾಡೋಕ್ಕೆ ನಾವೇನಾದ್ರು ಎಫರ್ಟ್ ಹಾಕಬೇಕು, ಫೈನಾನ್ಷಿಯಲ್ ಎಫರ್ಟ್ ಆಗಬೇಕು, ಎಲ್ಲ ಇರುತ್ತೆ. ಅದ್ರ ಮಧ್ಯದಲ್ಲಿ ನಿಮ್ಮ ಕೆಲಸದ ಒತ್ತಡದ ಮಧ್ಯದಲ್ಲಿ ಯಾವಾಗಲೂ ಈ ಥರದೊಂದು ಖುಷಿ ಆದಾಗ ನಮಗೆ ಹೆಮ್ಮೆ ಅನ್ಸೋದು ಸಹಜನೇ. ಹಾಗಾಗಿ ಈ ಬೇರೆ ಮಕ್ಕಳಿಗೆ ಅಥವಾ ಇನ್ನು ಬರುವಂಥ ಮಕ್ಕಳಿಗೆ ಅಥವಾ ನಿಮ್ಮ ಜೊತೆ ಕಲೀಲಿಕ್ಕೆ ಬರುವಂಥ ಮಕ್ಕಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌದು ಸರ್, ಯಾಕಂದರೆ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿರುವಂಥ ಎಲ್ಲರೂ ಕೂಡ ಅವರವರದೇ ಆದಂಥ ಸ್ವಂತ
ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅವರಿಗೆ ಬಿಡುವಿನ ಸಮಯದಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ನಮ್ಮ ಕೈಲಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ಅವ್ರನ್ನ ತರಬೇತಿಗೊಳಿಸ್ತಿದ್ದೀವಿ. ಇದೇ ರೀತಿ ಮಕ್ಕಳು ಕೂಡ ಅಷ್ಟೇ ಸರ್, ತುಂಬ ಶ್ರದ್ಧೆಯಲ್ಲಿ ನಾವು ಕರೆದಾಗ ಪ್ರಾಕ್ಟೀಸಿಗೆ ಬಂದು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಇಂಪ್ರೂವ್ಮೆಂಟ್ ಕೂಡ ಆಗ್ತಿದೆ ಸರ್. ಈಗ ಇತ್ತೀಚೆಗೆ ಕೂಡ ತುಂಬ ಹೊಸ ಮಕ್ಕಳು ಬಂದಿದ್ದಾರೆ, ಅವರು ಕೂಡ ಚೆಂದ ಕಲಿತಿದ್ದಾರೆ. ಅವರು ಕೂಡ ಮುಂದಿನ ಹಂತದಲ್ಲಿ ನನ್ನ ಈ ಸ್ಥಾನದಲ್ಲಿ ನೋಡೋಕ್ಕೆ ನಾನು ಅವ್ರನ್ನ ಇಷ್ಟಪಡ್ತೀನಿ ಸರ್. ಖಂಡಿತ ಒಳ್ಳೆಯದಾಯಿತು. ಹಾಗಾಗಿ ಈಗ ಈ ಮಗುಗೆ ಅಥವಾ ಈ ಮಾನಸ ಮೇಡಮ್ಗೆ ನಿಮ್ಮ ಒಂದು ಶುಭಾಶಯ ಯಾವ ಥರ ಇರುತ್ತೆ ಮುಂದಿನ ದಿನಗಳಲ್ಲಿ, ಅಥವಾ ಮುಂದೆ ಅಚೀವ್ಮೆಂಟ್ ಮಾಡೋಕ್ಕೆ ಏನು ಶುಭಾಶಯ ಹೇಳ್ತೀರಾ? ಸರ್, ನಾವು ಕ್ಲಬ್ ಸ್ಟಾರ್ಟ್ ಮಾಡಿದಾಗಿಂದ ನೋಡ್ತೀವಿ ಸರ್ ಅವ್ರನ್ನ, ಇವಾಗಿಂದಲ್ಲ. ತುಂಬ ಅವ್ರ ಮೇಲೆ ಒಂದು ನಮ್ಮ ಎಲ್ಲರಿಗೂ ನಮಗೆಲ್ಲ ತುಂಬ ನಿರೀಕ್ಷೆ ಇತ್ತು ಅವ್ರ ಮೇಲೆ. ಆದರೂ ತುಂಬ ಟೈಮ್ ತಗೊಳ್ತು ಅವರಿಗೆ ಈ ಒಂದು ಸಾಧನೆ ಮಾಡಲಿಕ್ಕೆ. ಆದ್ರೂ ಲೇಟ್ ಆದರೂ ಕೂಡ ಅವರು ಒಂದು ಉತ್ತಮವಾದ ಒಂದು ಸಾಧನೆ ಮಾಡಿದ್ದಾರೆ. ಯಾಕಂದರೆ ಪ್ರಥಮ ಆವೃತ್ತಿಯಲ್ಲೇ ಖೇಲೋ ಇಂಡಿಯಾ ಬೀಚ್ ಕಬಡ್ಡಿ ನಡೆದಿದ್ದು ಪ್ರಥಮ ಆವೃತ್ತಿ. ಅದರಲ್ಲಿಯೇ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡೋದಂದರೆ ಒಂದು ಸಣ್ಣ ವಿಚಾರ ಅಲ್ಲ, ಒಂದು ಉತ್ತಮವಾದ ಸಾಧನೆ ಮಾಡಿದ್ದಾರೆ. ಅವರ ಕಠಿಣ ಪರಿಶ್ರಮಕ್ಕೆ ತಂದಂಥ ಇದೊಂದು ಪ್ರತಿಫಲ ಅಂತ ಹೇಳ್ಬೋದು ಸರ್. ಅವರಿಗೆ ಅವರ ಸಾಧನೆ ಇನ್ನೂ ಉತ್ತುಂಗಕ್ಕೆ ಇರಲಿ. ಅವರ ವಿದ್ಯಾಭ್ಯಾಸ ಜೊತೆಗೆ ಅವರಿಗೆ ಒಂದು ಅವರ ಸ್ಪೋರ್ಟ್ಸಲ್ಲಿ ಅವ್ರು ಯಾವ್ದಾದ್ರು ಅಪಾಯಿಂಟ್ ಆಗಿ ಹೋಗಬೇಕು ಅಂತ ನಾನು ಅವರಿಗೆ ಒಂದು ಶುಭಾಶಯನ ಕೊಡ್ತೀನಿ. ಖಂಡಿತ ಒಳ್ಳೆಯದಾಯಿತು. ಯಾಕಂದರೆ ನಿಮಗೆ ನೀವು ನಿಮ್ಮ ಒಳ್ಳೆಯ ಮನಸ್ಸಿಗೆ ಅಥವಾ ನಿಮ್ಮ ಒಳ್ಳೆಯತನಕ್ಕೆ ಅವರು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಬಡ್ಡಿ ಟೀಮಲ್ಲಿ ಅವರು ಭಾಗವಹಿಸಲಿ ಅನ್ನೋದು ನಮ್ಮ ಒಂದು ಆರೈಕೆ. ಹಾಗೆಯೇ ಭಾರತದ ಎಲ್ಲ ಭಾರತೀಯರ ಅಥವಾ ನಮ್ಮ ಕರ್ನಾಟಕದ ಎಲ್ಲ ಕ್ರೀಡಾಭಿಮಾನಿಗಳ ಸಪೋರ್ಟ್ ನಿಮಗೆ ಇರುತ್ತೆ, ಆಶೀರ್ವಾದ ಇರುತ್ತೆ ಅನ್ಕೋತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ತಮ್ಮ ಹೆಸರು ಹರೀಶ್ ಆಂದಿ ಅಂತ. ಸರ್ ತಮ್ಮ ಏನು ಮಾಡ್ತಿದ್ದೀರಾ ತಾವು? ನಾವು ವೃತ್ತಿಯಲ್ಲಿ ಆಟೋ ಡ್ರೈವರು. ಹಾಂ, ಮತ್ತು ಗಾಯಕರು ಅಂತ ಕೇಳ್ಪಟ್ಟಿದ್ದೀವಿ ನಾವು. ಹಾಗೆ ಅದು ನೀವು ತಿಳ್ಕೊಂಡಿದ್ದೀರಾ ಸರ್? ಖಂಡಿತ. ಏನಿಲ್ಲ ಸರ್, ತಾವು ತಮ್ಮ ಈಗ ಸ್ಟೂಡೆಂಟ್ ಅಥವಾ ಏನು ವಿದ್ಯಾರ್ಥಿನಿ ಒಂದು ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ, ಅದು ಎಷ್ಟು ಖುಷಿ ಇದೆ ಸರ್ ತಮಗೆ? ತುಂಬ ಖುಷಿ ಇದೆ. ಮಾನಸನ ಹೇಳ್ಬೇಕಂದ್ರೆ ಗೇಮ್ ಅಂತ ಬಂದಾಗ 100ಕ್ಕೆ 200% ಗೇಮಿಗಾಗಿ ಶ್ರಮ ಪಡ್ತಾರೆ. ಖುಷಿ ವಿಷಯ. ನನ್ನ ಒಂದು ಅನುಭವದಲ್ಲಿ ಅಂದರೆ 12 ವರ್ಷದಿಂದ ನಾನು ಕೆಲವು ಮಕ್ಕಳಿಗೆ ನನ್ನ ಗೊತ್ತಿರೋ ವಿಷಯನ ಬೋಧನೆ ಮಾಡ್ತಿದ್ದೆ. ಆ ಒಂದು ಕೋಚ್ ವಿಷಯದಲ್ಲಿ ಬಂದಾಗ ಮಾನಸ ಬೆಸ್ಟ್. ಒಂದು ಗೇಮ್ ಅಂತ ಬಂದಾಗ 100ಕ್ಕೆ 200% ಎಫರ್ಟನ್ನು ಹಾಕೋಂಥ ಹುಡುಗಿ. ತುಂಬ ಖುಷಿ ಆಗ್ತಿದೆ. ಇವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಥಮ ಬಾರಿ ಖೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗಿರೋದು ತುಂಬ ಖುಷಿ ಇದೆ. ಮತ್ತು ಹೀಗೆ ನಮ್ಮ ಮಕ್ಕಳು ಬೆಳಿಬೇಕು. ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬು ಎಲ್ಲರ ಮನಸ್ಸನ್ನ ಗೆದ್ದಿದ್ದೇವತ್ತ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಮುಂದೆ ಬರುವಂಥ ಮಕ್ಕಳಾಗಿರಲಿ, ಈಗ ಇರುವಂಥ ಮಕ್ಕಳಾಗಿರಲಿ, ಎಲ್ಲರೂ ಬಂದು ಸೇರಿಕೊಳ್ಳಿ. ಇಲ್ಲಿ ಉತ್ತಮವಾದ ಒಂದು ತರಬೇತಿ ಇದೆ. ಮತ್ತು ಓದಿಗಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಉತ್ತಮವಾದ ಸಪೋರ್ಟ್ ಮಾಡ್ತಾರೆ. ಖುಷಿ ಅನ್ನಿಸ್ತಿದೆ. ಅವರು ಮತ್ತು ಬೇರೆ ಕ್ಲಬ್ಗಳಲ್ಲಿ ಫೀಸ್ ಆಗಲಿ ಇನ್ನೊಂದು ಮತ್ತೊಂದು ತಗೊಳ್ತಾರೆ. ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಹೇಗಂದರೆ ಯಾವುದೇ ಕಾರಣಕ್ಕೂ ₹1 ಅವರ ಎಕ್ಸ್ಪೆಕ್ಟೇಷನ್ ಮಾಡ್ದಲೇ ಉಚಿತವಾಗಿ ಶಿಬಿರವನ್ನು ನಡೆಸ್ಕೊಡುತ್ತೆ. ಮತ್ತು ವೀಕ್ಲಿ ವಾರನೂ ಪ್ರಾಕ್ಟೀಸ್ ಕೊಡುತ್ತೆ. ಕಲಿಯುವಂಥ ಯಾರು ಮನಸ್ಸಿತ್ತಿದ್ದವರು ಯಾವಾಗ ಬಂದರೂ ನಮ್ಮ ಕ್ಲಬ್ನ ಬಾಗಿಲು ಓಪನ್ ಇರುತ್ತೆ. ಯಾವಾಗ ಬಂದರೂ ನಮ್ಮನ್ನ ಜಾಯ್ನ್ ಆಗ್ಬೋದು. ಈ ಸ್ಪೋರ್ಟ್ಸ್ ವಿಚಾರದಲ್ಲೂ ಅಷ್ಟೇ, ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲೂ ಅಷ್ಟೇ. ಮನೆಯವರು ಒಂದು 50% ಎಫರ್ಟ್ ಹಾಕಿದ್ರೆ ನಾವು ಖಂಡಿತವಾಗ್ಲೂ ಒಳ್ಳೆ ಓದ್ತೀವಿ, ನಾವು ಗೇಮಲ್ಲಿ ಇರ್ತೀವಿ ಅಂದರೆ ನಾವು 50ಕ್ಕೆ 50 ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಯಸ್ತೀನಿ. ನನ್ನ ಹತ್ರ 4 ಪ್ರಶ್ನೆ ಇತ್ತು ಸರ್. 4 ಪ್ರಶ್ನೆಗೆ ಒಂದೇ ಉತ್ತರ ಮಾಡಿದ್ದೀರಾ ಅನ್ಸುತ್ತೆ. ಥ್ಯಾಂಕ್ ಯು. ಖಂಡಿತ ಒಳ್ಳೇದಾಗಲಿ. ಯಾಕಂದರೆ ನಿಮ್ಗೊಂದು, ಯಾಕಂದರೆ ನೀವು ತುಂಬ ಕಷ್ಟಪಟ್ಟಿರ್ತೀರ. ನಿಮ್ಮ ಕೆಲಸಗಳನ್ನ ಬಿಟ್ಟು ಮಧ್ಯದಲ್ಲಿ ಈ ಮಕ್ಕಳಿಗೆ ತುಂಬ ಎಫರ್ಟ್ ಹಾಕಿರ್ತೀರ. ಅದರಲ್ಲಿ ಒಂದು ನಮ್ಮ ಹುಡುಗಿ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ರಾಜ್ಯಗಳ ಪಂದ್ಯಗಳಲ್ಲಿ ಆಟ ಆಡಿ ಬಂದಾಗ ಒಂದು ಖುಷಿ ಇರುತ್ತೆ. ಅದೊಂದು ಖುಷಿಯಿಂದ ಹಂಚ್ಕೊಂಡಿದ್ದೀರಾ. ಹಾಗೆ ಮುಂದೆ ನಿಮ್ಮ ತರಬೇತಿಯಲ್ಲಿ ಅಥವಾ ನೀವು ಕೊಡುವ ತರಬೇತಿಯಲ್ಲಿ ಮುಂದೆ ಬರುವ ಮಕ್ಕಳಿಗೆ ಅಥವಾ ತರಬೇತಿಗೆ ಬರುವಂಥ ಮಕ್ಕಳಿಗೆ ಯಾವ ಥರ ನೀವು ತರಬೇತಿ ಕೊಡ್ತೀರಾ ಸರ್? ಸರ್ ಮತ್ತೇನು ಗೊತ್ತಾ, ಇವತ್ತು ನಾವು ಡಿಗ್ರಿ ಮಕ್ಕಳೇ ಬರಬೇಕು, 10th ಮಕ್ಕಳೇ ಬರಬೇಕಂತ ಕೇಳಲ್ಲ. ಕಲಿಯುವಂಥ ಮಕ್ಕಳು 3ನೇ ಕ್ಲಾಸ್ ಮಕ್ಕಳು ಬಂದರೂ ಅವರಿಗೆ ಕಲಿಸುವಂಥ ವ್ಯವಸ್ಥೆ ಇದೆ. ಮತ್ತು ನಾನು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳಬಲ್ಲೆ, ನಮ್ಮ ಕ್ಲಬ್ನಲ್ಲಿ ಮಧ್ಯಾಹ್ನದ ಊಟ ಉಪಚಾರವನ್ನು ನಾವೇ ಸ್ವಚ್ಛತೆಯಾಗಿ ಮಕ್ಕಳಿಗೆಲ್ಲರಿಗೂ ಉಚಿತವಾಗಿ ಮಾಡಿಕೊಡ್ತೇವೆ. ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಒಬ್ಬರು ತರಬೇತಿದಾರರಾಗಿರ್ಬೋದು, ಅವರೆಲ್ಲ ಮನಸ್ಸಲ್ಲಿ ಇರೋದು ಒಂದೇ, ನಮಗೆ ಗೊತ್ತಿರೋ ವಿಷಯ ನಾವು ಸತ್ತಾಗ ಮಣ್ಣಾಗಬಾರ್ದು, ಯಾವ ಮಕ್ಕಳಿಗಾದರೂ ಯೂಸ್ ಆಗಬೇಕನ್ನೋದೇ ಒಂದು ಮನೋಭಾವನೆ ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಕೋಚ್ ಮಾಡ್ತಿರೋರಾಗಿರಲಿ, ಇಲ್ಲಿ ಬರ್ತಿರೋರು ಎಲ್ಲರೂ ಎಲ್ಲ ಕೂಲಿ ಕಾರ್ಮಿಕರೇ. ಅದಕ್ಕೆ ತುಂಬ ಧನ್ಯವಾದನ ಬಯಸ್ತೇನೆ.
ಎಲ್ಲರಿಗೂ ಮತ್ತು ನೆಕ್ಸ್ಟ್ ಬರುವಂಥ ಮಕ್ಕಳಿಗೂ ಯಾರಿಗೂ ಅಷ್ಟೇ ತುಂಬ ಸಪೋರ್ಟ್ ಮಾಡುವಂಥ ನಮ್ಮ ಸಂಸ್ಥೆ. ಖಂಡಿತ ಧನ್ಯವಾದಗಳು Thank you. ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ಜನಾರ್ದನ್ ಸರ್, ಜನಾರ್ದನ್ ಕೆಲ್ಲೂರ್ ಅಂತೇಳಿ. ಎಲ್ಲವರು ಅಂತ ಏನು ಕೆಲಸ ಮಾಡ್ತೀರಾ ಸರ್? ನಾವು ಗಾರೆ ಕೆಲಸ. ಬೇರೆ ಕೆಲಸ. ಸರ್ ತಾವು ತಮ್ಮ ಏನು ತರಬೇತಿ ತಂಡದಲ್ಲಿದ್ದೀರಾ, ಕಬಡ್ಡಿ ತರಬೇತಿ ತಂಡದಲ್ಲಿ ನೀವು ಇದ್ದೀರಾ ಅಂತ ಅನಿಸುತ್ತೆ. ಹೌದು ಸರ್. ಹಾಗಾಗಿ ಏನು ಅನಿಸುತ್ತೆ ಸರ್, ಮಾನಸ ಮೇಡಮ್ ಅವರು ಹೋಗಿ ಆಟಾಡಿ ಬಂದಿದ್ದಾರೆ, ಗೆಲ್ಲಿ ಬಿಡ್ಲಿ ಅದು ಬೇರೆ ವಿಷಯ, ಹೌದು ಸರ್. ಆದರೆ ನಾವು ಭಾಗವಹಿಸಿದ್ದೀವಿ ಮೂಡಿಗೆರೆ ಭಾಗದಿಂದ ಅಥವಾ ಒಂದು ಹಳ್ಳಿಗಾಡಿಂದ ನಿಮ್ಮ ತರಬೇತಿ ಪಡೆದಂಥ ಒಂದು ಹುಡುಗಿ ಬೇರೆ ರಾಜ್ಯದಲ್ಲಿ ಹೋಗಿ ಆಡಿ ಬಂದಿದ್ದಾರೆ, ಹೇಗೆ ಅನಿಸುತ್ತೆ ಅವ್ರ ಬಗ್ಗೆ ನಿಮಗೆ? ಸರ್ ಮೊದಲನೇದಾಗಿ ಮಾನಸನಿಗೆ ಕಂಗ್ರ್ಯಾಚುಲೇಷನ್. ಮತ್ತು ಏನಂದರೆ ಸರ್, ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಾನು ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿ ಇದ್ದೀನಿ ಮತ್ತು ಸದಸ್ಯನಾಗಿದ್ದೀನಿ. ಒಳ್ಳೆ ತರಬೇತಿ ಸರ್, ತುಂಬ ಬಡ ಮಕ್ಕಳಿಗೆ ಉತ್ತಮವಾದ ತರಬೇತಿ, ಅದರೊಂದಿಗೆ ಊಟ, ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂಥ ಸಹಾಯಧನವನ್ನು ಕೂಡ ಮಾಡ್ತಿದ್ದಾರೆ. ಅದು ಈ ಒಂದು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಒಂದು ಉತ್ತಮ ಬೆಳವಣಿಗೆ. ಅದನ್ನು ನೋಡಿಕೊಂಡು ನಾವು ಕೂಡ ಇದರಲ್ಲಿ ಒಂದು ಇರಬೇಕು ಅನ್ನೋ ಇದರಿಂದ ನಾವು ಕೂಡ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಮತ್ತು ಈಗೇನೆಂದರೆ ನನ್ನ ಮಗಳು ಕೂಡ 9th ಬೆಳ್ತಂಗಡಿ ಸೈಂಟ್ ತೆರೇಸಾ ಸ್ಕೂಲಲ್ಲಿ ಓದ್ತಿದ್ದಾಳೆ. ಬಟ್ ಏನಂದರೆ ಈಗ ನನ್ನ ಮಗಳನ್ನೂ ಕೂಡ ಇದೇ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಕರ್ಕೊಬಂದು ಇಲ್ಲಿ ತರಬೇತಿ ಕೊಡಿಸಿ ನಾನು ಇದೇ ಮೂಡಿಗೆರೆಯಲ್ಲಿ ಏನಾದರೂ ಮಗಳಿಗೆ ತರಬೇತಿಯನ್ನು ಕೊಡಿಸಿ ಇಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಖಂಡಿತ ಒಳ್ಳೆ ವಿಷಯ. ಯಾಕಂದರೆ ಒಂದು ನಾವು ತರಬೇತಿ ಕೊಟ್ಟು ನಮ್ಮ ತರಬೇತಿಯಿಂದ ಬೆಳೆದಂಥ ಹುಡುಗಿ ಅಥವಾ ನಮ್ಮ ಜೊತೆಗೆ ನಮ್ಮ ತರಬೇತಿ ಟೀಮ್ ತಂಡದಲ್ಲಿದ್ದಂಥ ಒಂದು ಹುಡುಗಿ ಹೋಗಿ ಆಡಿ ಬಂದಾಗ ಖುಷಿ ಅಂದ್ಕೊಳ್ಳೋದೊಂದು ಒಳ್ಳೆ ವಿಷಯನೇ. ಹಾಗಾಗಿ ಮುಂದಿನ ಜೀವನಕ್ಕೆ ಏನು ಹಾರೈಸ್ತೀರಾ ಮಾನಸ ಮೇಡಮ್ಗೆ? ಸರ್ ಮಾನಸ ಅಂತಲ್ಲ ಸರ್, ನಾವು ನಮ್ಮ ಮೇಧಾ ಸ್ಪೋರ್ಟ್ಸ್ನ ಎಲ್ಲ ಮಕ್ಕಳಿಗೆ ಒಂದೇ ಅಂತೇಳಿ ಭಾವಿಸ್ತೀವಿ. ನಮ್ಮ ಮಕ್ಕಳು ಖೇಲೋ ಈಗ ಖೇಲೋ ಕಬಡ್ಡಿಯಲ್ಲಿ ಆಡಿದ್ದಾರೆ, ಆದರೆ ಸೋಲು ಗೆಲುವು ಮುಖ್ಯ ಅಲ್ಲ, ಅದನ್ನು ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಅದು ತುಂಬ ಮುಖ್ಯ ನಮಗೆ. ಏನಂದರೆ ನಾವು ಎಲ್ಲ ಮಕ್ಕಳಿಗೆ ಹಾರೈಸೋದೊಂದೇ, ನಮ್ಮ ಮೇಧಾ ಸ್ಪೋರ್ಟ್ಸ್ ಮಕ್ಕಳು ಯಾವುದಾದ್ರೂ ಒಂದು ನ್ಯಾಷನಲ್ ಟೀಮಲ್ಲಿ ಆಡಬೇಕು ಅನ್ನೋದೇ ಒಂದು ನಮಗೆ ಆಸೆ. ಆಡಲಿಲ್ಲ ಅಟ್ಲೀಸ್ಟ್ ಅದರಲ್ಲಿ ಯಾರಿಗೂ ಗೇಮ್ನ ಸ್ಕಿಲ್ ಇರುತ್ತೆ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಏನಂದರೆ ನಾವು ಆ ಜರ್ಸಿಯಲ್ಲಾದರೂ ಅಟ್ಲೀಸ್ಟ್ ನೋಡಬೇಕು ಅನ್ನೋ ಆಸೆ ಸರ್ ನಮಗೊಂದು. ಆ ಜರ್ಸಿಯಲ್ಲಿ ಒಂದು ಮಕ್ಕಳನ್ನ ನೋಡಬೇಕು ಅನ್ನೋ ಒಂದು ಆಸೆ ಇದೆ ಸರ್, ಖಂಡಿತವಾಗ್ಲೂ. ಅದಕ್ಕೆ ಯಾವ ಮಕ್ಕಳು, ನನ್ನ ಮಕ್ಕಳೆಲ್ಲ ಮಾನಸಲ್ಲ, ತರಬೇತಿ ಪಡೆಯುವಂಥ ಎಲ್ಲ ಮಕ್ಕಳಿಗೂ ತುಂಬ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀವಿ ಸರ್. ಖಂಡಿತ ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ರವಿ ಅಂತೇಳಿ, ಒಕ್ಕಳ್ಳಿ. ಹಾಂ, ಏನು ಕೆಲಸ ಮಾಡ್ತೀರಾ ಸರ್? ನಾವು ಕೂಲಿ ಕೆಲಸ ಮಾಡ್ತಿದ್ದೀವಿ. ಕೂಲಿ ಕೆಲಸ ಮಾಡ್ತೀರಾ? ಒಳ್ಳೆ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಜನ ನೀವು ನಿಮ್ಮ ತಂಡದಲ್ಲಿದ್ದೀರಾ, ಎಲ್ಲ ಬೇರೆ ಬೇರೆ ಕೂಲಿ ಕೆಲಸ, ಆಟೋ ಡ್ರೈವರ್ ಇದೆಲ್ಲ ಇದ್ದೂ ಈ ಮಕ್ಕಳನ್ನ ಬೆಳೆಸುವಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದು ಅಂತ ಅನಿಸ್ತಾ ಇದೆ. ಏನು ಅನಿಸುತ್ತೆ ಸರ್ ಮಾನಸ ಮೇಡಮ್? ಮಾನಸನ ಬಗ್ಗೆ ಹೇಳ್ಬೇಕು, ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬು ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೂ ಒಳ್ಳೆ ತರಬೇತಿಯನ್ನು ನೀಡಿ ಕರ್ನಾಟಕ ಟೀಮಲ್ಲಿ ಆಡೋಂಥ ಎಲ್ಲ ಅವಕಾಶವನ್ನು ಮಾಡಿಕೊಡ್ತಿದೆ. ಅದರಲ್ಲೂ ಕೌಶಿ ಸರ್ ಆಗಲಿ, ಸುರೇನ್ ಸರ್ ಆಗಲಿ, ಪುಣೆ ಸರ್ ಆಗಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮಾನಸನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಕಷ್ಟಪಡ್ತಾಳೆ, ತುಂಬ ಎಫರ್ಟ್ ಆಗ್ತಾಳೆ, ಅವಳ ಪ್ರಯತ್ನಕ್ಕೆ ಒಂದು ಫಲ ಸಿಗ್ತಾಯಿದೆ. ಇನ್ನು ಮುಂದಿನ ದಿನಗಳೇ ಅವಳು ಭಾರತ ದೇಶದ ಟೀಮಲ್ಲಿ ಆಡಬೇಕು ಅನ್ನೋ ಒಂದು ಆಸೆ ತುಂಬ ಇದೆ ನನಗೆ. ಖಂಡಿತ ನಿಮ್ಮ ಆಸೆ ಫಲಿಸಲಿ ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ತರಬೇತಿಯಿಂದ ಅಥವಾ ನಿಮ್ಮ ತಂಡದಲ್ಲಿದ್ದ ಒಂದು ಹುಡುಗಿ ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರೀಯ ತಂಡದಲ್ಲಿ ಆಡಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ. ಧನ್ಯವಾದಗಳು. ಧನ್ಯವಾದ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಸುರೇಂದ್ರ ಅಂತ. ನಾನು ಕೂಲಿ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ಒಂದು 20 ವರ್ಷದಿಂದ ಕಬಡ್ಡಿ ತರಬೇತಿ ಮಾಡ್ತಿದ್ದೆ. ಆ ಟೈಮಲ್ಲಿ ನನಗೆ ಒಂದು ಬಂದ ಥಾಟ್, ಒಂದೇನೋ ಒಂದು ಸಂಸ್ಥೆ ಮಾಡಬೇಕು ಅಂತ ತುಂಬ ಥಿಂಕಿಂಗ್ ಇತ್ತು. ಆ ಸಂದರ್ಭದಲ್ಲಿ ಥಿಂಕ್ ಮಾಡ್ತಿರುವಾಗ ಇತ್ತೀಚೆಗೆ ತುಂಬ ಒಂದೇನು ಅಮೇಚೂರ್ ಅಂತ ಒಂದು ಸಂಸ್ಥೆ ಹುಟ್ಕೊಳ್ತು ಇಡೀ ನಮ್ಮ ದೇಶದಲ್ಲಿ, ಮತ್ತು ನಮ್ಮ ರಾಜ್ಯದಲ್ಲಿ ಒಂದು ಸಂಸ್ಥೆ ಮಾಡಿದರು. ಆ ಸಂಸ್ಥೆ ಜೊತೆಗೆ ಆ ಟೈಮಲ್ಲಿ ಏನಾಯಿತು, ನಾನು ಮತ್ತು ನಮ್ಮ ಇನ್ನೊಬ್ಬರು ಸರ್ ಇದ್ದಾರೆ, ಕೌಶಿ ಸರ್ ಅಂತ, ಆಮೇಲೆ ಪುಣೆ ಸರ್ ಅಂತ,
ನಾವು 3 ಜನ ಸೇರಿಕೊಂಡು ತೀರ್ಮಾನ ಮಾಡಿದ್ದು. ಏನೋ ಒಂದು ಮೂಡಿಗೆರೆ ತಾಲೂಕಲ್ಲಿ ಏನೋ ಒಂದು ಇತಿಹಾಸ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅವತ್ತು ನನಗೆ ಸಾಥ್ ಕೊಟ್ಟವರು ನಮ್ಮ ಪುಣೆ ಸರ್ ಮತ್ತು ಕವಿಶ್ ಸರ್. ಅವತ್ತು ನಾವು 3 ಜನ ಹೋಗಿ ಸುಬ್ರಹ್ಮಣ್ಯದಲ್ಲಿ ಸುಳ್ಯದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಎಕ್ಸಾಮ್ ಬರೆದಿದ್ವಿ. ಅಮೇಚೂರು ರೆಫ್ರಿ ಬೋರ್ಡ್ ಒಂದು ಎಕ್ಸಾಮ್ ಬರೆದಿದ್ವಿ. ಆ ಎಕ್ಸಾಮ್ ಮುಗಿಸ್ ಅಲ್ಲಿ ನಾವು ಅಲ್ಲೇ ಒಂದು ಆಲ್ಟಿಂಗ್ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಒಂದು ತೀರ್ಮಾನ ಮಾಡಿದ್ವಿ, ಇಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು, ನಮ್ಮ ಮಕ್ಕಳನ್ನ ಮೂಡಿಗೆರೆ ತಾಲೂಕಿನಿಂದ ಅಚೀವ್ ಮಾಡಬೇಕು, ಎಲ್ಲ ಚಿಕ್ಕಮಗಳೂರು ಜಿಲ್ಲೆಗೆ ಗೊತ್ತಾಗಬೇಕು, ಇಲ್ಲಿ ರಾಜ್ಯಕ್ಕೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ವಿ. ಅವತ್ತೇನು ಅಲ್ಲೇ ದೇವರ ಮುಂದೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂತ ದೊಡ್ಡ ಒಂದು ಸಂಸ್ಥೆನ ಕಟ್ಟಿದ್ವಿ. ಈ ಸಂಸ್ಥೆಯಲ್ಲಿ ತುಂಬ ಜನ ಮಕ್ಕಳಿದ್ದಾರೆ. ಟೋಟಲಿ 32, 33 ಒಂದು 40 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಂದು 5 ಜನ ಮ್ಯಾರಿಡ್ ಆದವರಿದ್ದಾರೆ. ಇನ್ನು 5ನೇ ಕ್ಲಾಸಿಂದ 10th PUC ಡಿಗ್ರಿ ತನಕ ಮತ್ತು ಮ್ಯಾರಿಡ್ ಆದವರು ಕೂಡ ಇದ್ದಾರೆ ಸರ್ ಈ ಸಂಸ್ಥೆಯೊಳಗೆ. ಖಂಡಿತ ಒಳ್ಳೆ ವಿಷಯ. ಯಾಕಂದರೆ ನಿಮ್ಮ ಸ್ಟೂಡೆಂಟು ಮಾನಸ ಮೇಡಮ್ ತುಂಬ ಜನ ನಿಮ್ಮ ಕೋಚ್ ಅಥವಾ ನಿಮ್ಮ ಕೋಚ್ ತಂಡ ಏನಿದೆ ತುಂಬ ಜನ ಮಾತಾಡಿದ್ರು. ನೀವೇನಾದರೂ ಈಗ ನಿಮ್ಮ ಸಂಸ್ಥೆಯ ಬಗ್ಗೆ ಅಥವಾ ಮತ್ತು ನಿಮ್ಮ ಸ್ಟೂಡೆಂಟ್ ಬಗ್ಗೆ ಏನಾದರೂ ವಿಶೇಷವಾಗಿ ಏನಾದರೂ ಹೇಳೋದಿದೆಯಾ ಸರ್? ಸರ್ ನಮ್ಮ ಸಂಸ್ಥೆಯಲ್ಲಿ 40 ಜನ ಮಕ್ಕಳಿದ್ದಾರೆ ಕಬಡ್ಡಿ ಪ್ಲೇಯರ್ಗಳು. ಅದರಲ್ಲಿ ವಿಶೇಷ ಅಂದರೆ 45 ಜನದಲ್ಲಿ 44 ಜನನ ನಾನು ಒಂದು ತಗಡೆಯಲ್ಲಿ ತೂಕ ಮಾಡ್ತೇನೆ. ನಮ್ಮ ಮಾನಸ ಮೇಡಮ್ನ ಒಂದು ತಗಡೆಯಲ್ಲಿ ತೂಕ ಮಾಡ್ತೇನೆ. ಯಾಕಂದರೆ 45 ಜನದಲ್ಲಿ 44 ಜನ ಸ್ಟೂಡೆಂಟು ಒಂದು ತೂಕ ಬರ್ತಾರೆ. ಅವ್ರಿಗೆಲ್ಲ ಮೀರಿಸುವಂಥ ತೂಕ ಅಂದರೆ ನಮ್ಮ ಮಾನಸ, ನಮ್ಮ ಆಟಗಾರ್ತಿ. ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ತುಂಬ ಬಡ ಕುಟುಂಬದಲ್ಲಿ ತುಂಬ ಬಡ ಕುಟುಂಬದಲ್ಲಿ ಬೆಳೆದ ಹುಡುಗಿ. ಯಾಕಂದರೆ ಅವ್ರ ತಂದೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವ್ರ ತಂದೆಯವರು ಕೂಲಿ ಕೆಲಸ ಮಾಡಿಕೊಂಡು ಏನೇ ಆದರೂ ಅಷ್ಟು ಬಡ ಸ್ಥಿತಿಯಲ್ಲಿದ್ದರು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಏನು ಕೊರತೆ ಮಾಡಲಿಲ್ಲ. ಈಗಲೂ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ. ನಮಗೆ ಅವ್ರ ತಂದೆ ತಾಯಿಗೆ ನಾನು ಪ್ರಥಮವಾಗಿ ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅವರು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ. ಹಾಗಾಗಿ ಮಾನಸ ಕೂಡ ಒಳ್ಳೆ ಹುಡುಗಿ. ನಮ್ಮ ಒಂದು ಸಂಸ್ಥೆಯಲ್ಲಿ ಆಟ ಅಂತ ಹೇಳಿದ್ರೆ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸ್ತಾರೆ. ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ. ನಾವು ಅದಕ್ಕೆ ಹೇಳಿದ್ವಿ. ಅವ್ರನ್ನ ನಮ್ಮ ಸಂಸ್ಥೆಯಲ್ಲಿ ಒಬ್ಬರಿದ್ದಾರೆ, ನಮ್ಮ ಜನಾರ್ದನ್ ಸರ್ ಮತ್ತು ಹರೀಶ್ ಸರ್ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಮಾನಸನೇ ಬೇರೆ. ಮಾನಸ ಏನಿದ್ರು ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತೀನಿ ಸರ್ ನಾನು. ಖಂಡಿತ ನನ್ನ ಅಭಿಪ್ರಾಯನ ಅದೇ. ಯಾಕಂದರೆ ಆ 40 ಜನ ಒಂದು ಕಡೆ ಅಥವಾ ಮಾನಸ ಒಂದು ಕಡೆ ಆದರೆ ಇನ್ನು ಆ 40 ಜನನು ಮಾನಸ ಥರನೇ ಆಗಲಿ. ಖಂಡಿತ ಸರ್. ನಮಗೆ ಅದೇ ಯಾಕೆ ಹೇಳ್ತಂದ್ರೆ, ಈಗ ಕೆಲವು ಮನಸ್ಸುಗಳಿಗೆ ಆಗ್ಬೋದು, ಸುರೇಂದ್ರ ಸರ್ ಎಲ್ಲರಿಗೆ ಒಂದೇ ಥರ ಕೋಚ್ ಮಾಡ್ತಾರೆ, ಮಾನಸನ ಮಾತ್ರ ಒಂದು ತಕಡಿಗೆ ಹಾಕಿದ್ರು ಅಂತ. ಕಾರಣ ಇಷ್ಟೇ ಸರ್. ಯಾಕಂತ ಹೇಳಿದ್ರೆ ಒಂದು ಕಬಡ್ಡಿ ಬೇರೆ ಗೊತ್ತಿಲ್ಲ, ಆಟ ಬೇರೆ ಸ್ಪರ್ಧಿಲ್ಲ. ಆದರೆ ಕಬಡ್ಡಿ ಅಂತ ಬಂದರೆ ಮಾನಸ ಚೇಂಜ್ ಕಂಪ್ಲೀಟ್ ಫೈರ್ ಆಗ್ತಾರೆ ಅವರು. ಮಾನಸ ಉಳಿದ ಮಕ್ಕಳೇ ಬೇರೆ. ಅವ್ರು ಎಲ್ಲರೂ ಕಬಡ್ಡಿ ಆಡ್ತಾರೆ ಇಲ್ಲ ಅಂತಲ್ಲ. ಆದರೆ ಮಾನಸನ ಅವ್ರದ್ದೇ ಒಂದು ಆಟ ಅಂತ ಬಂದರೆ ಅವ್ರದ್ದು ವರ್ಚಸ್ಸೇ ಬೇರೆ ಆಗುತ್ತೆ. ಹಾಗಾಗಿ ಮಾನಸ ನಾನು ಒಂದು ತಕಡಿಗೆ ಹಾಕ್ತೀನಿ, ಇನ್ನು ಉಳಿದವ್ರನ್ನೇ ಒಂದು ತಕಡಿಗೆ ತೂಕ ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಕ್ಕಳು ಅಥವಾ ಇನ್ನಷ್ಟು ಪ್ರತಿಭೆಗಳು ನಿಮ್ಮಿಂದ ಹೊರಬರಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ. ಹಾಗಾಗಿ ಈಗ ಕೊನೆಯದಾಗಿ ಮುಂದಿನ ಇನ್ನು ಬರುವಂಥ ಮಕ್ಕಳಿಗೆ ಅಥವಾ ಇನ್ನು ಹಳ್ಳಿಗಾಡಿನಿಂದ ಬರುವಂಥ ಮಕ್ಕಳಿಗೆ ಅಥವಾ ಅವರ ಪೇರೆಂಟ್ಸಿಗೆ ಅಥವಾ ಅವರ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ಈ ಸಂಸ್ಥೆಯೊಳಗೆ ಬರುವಂಥ ಮುಂದಿನ ಇನ್ನು ಮುಂದೆ ಬರ್ತಾರೆ ಪ್ರತಿಭೆಗಳು, ಆ ಪ್ರತಿಭೆಗಳಿಗೆ ಹೇಳೋದಷ್ಟೇ ನಾನು. ಪ್ರತಿಭೆಗಳಿಗೆ ಮತ್ತು ಅವ್ರ ತಂದೆ ತಾಯಿಗಳು ಹೇಳಿದೆ, ನೀವು ಫಸ್ಟಾಗಿ ಬಂದು ಈ ಸಂಸ್ಥೆಯೊಳಗೆ ಬಂದು ನೋಡಿ ಈ ಸಂಸ್ಥೆ ಹೇಗಿದೆ, ಈ ಸಂಸ್ಥೆಯಲ್ಲಿ ಏನೇನು ನಡೀತಿದೆ, ಈ ಸಂಸ್ಥೆಯಲ್ಲಿ ಯಾರಿದ್ದಾರೆ ಫಸ್ಟು ಬಂದು ನೋಡಿ. ಆಮೇಲೆ ನಿಮಗೆ ಆಗ್ಬೋದು ನಮ್ಮನೆ ಮಗಳು ಈ ಸಂಸ್ಥೆಯಲ್ಲಿ ಇದ್ರೆ ಏನೋ ಒಂದು ಅಚೀವ್ ಮಾಡ್ತಾರೆ ಅಂತ ಆದರೆ ಮಾತ್ರ ಈ ಸಂಸ್ಥೆಯೊಳಗೆ ಕಳಿಸಿ. ಫಸ್ಟ್ ಅವ್ರು ಬಂದು ನೋಡಬೇಕು. ಯಾಕಂತ ಹೇಳಿದ್ರೆ ನಾವು ಈಗ ಮಾತಾಡ್ಬೋದು, ಕೆಲವರು ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಮೀಡಿಯಾಗಳು ತುಂಬ ಫಾಸ್ಟ್ ಆಗಿಲ್ಲ, ಈ ವಿಚಾರಗಳು ಎಲ್ಲ ಕಡೆ ಹೋಗುತ್ತೆ. ಎಲ್ಲ ಪೇರೆಂಟ್ಸ್ಗಳು ಯಾಕಂದರೆ TV ಮತ್ತು ಈ ಮೊಬೈಲ್ಗೆ ಬಂದಿರುತ್ತೆ, ಎಲ್ಲ ಗೊತ್ತೇ ಆಗುತ್ತೆ ಏನು ವಿಚಾರಗಳು. ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅವ್ರು ಬಂದು ನೋಡಲಿ. ಮುಂದೆ ಬರುವಂಥ ನಾನು ಮಕ್ಕಳಿಗೆ ಹೇಳೋದಂದೆ, ಬನ್ನಿ, ನಿಮಗೆ ಸಾಧನೆ ಮಾಡಲಿಕ್ಕೆ ನೀವು ರೆಡಿ ಇದ್ದರೆ ನಿಮಗೆ ಸಾಥ್ ಕೊಡ್ಲಿಕ್ಕೆ ನಾವಿದ್ದೀವಿ. ನಾವೆಲ್ಲ ನಮ್ಮ ಸಂಸ್ಥೆ ರೆಡಿ ಇದೆ, ನಮ್ಮ ಸಂಸ್ಥೆ ಖಂಡಿತ ರೆಡಿ ಇದೆ. ನಿಮ್ಮ ಜೊತೆ ನಿಮ್ಮ ಸಾಧನೆಗೆ ನಾವು ಕೈ ಜೋಡಿಸುವ ಅಂತ ಹೇಳ್ತೀವಿ. ಖಂಡಿತ ನಮ್ಮ ಚಾನಲ್ ಕಡೆಯಿಂದ ಅಥವಾ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ಇನ್ನಷ್ಟು ಮಕ್ಕಳಿಗೆ ತರಬೇತಿ ಕೊಟ್ಟು ರಾಷ್ಟ್ರ ಮಟ್ಟದಲ್ಲ ನಮಗೊಂದು ಆಸೆ ಹಂಗೆ ಇರುತ್ತೆ. ನೀವು ಇಷ್ಟು ಜನ ಮಾತಾಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ರಾಷ್ಟ್ರೀಯ ಟೀಮಲ್ಲಿ ತಂಡದಲ್ಲಿ ಮೂಡಿಗೆರೆಯ ಅಥವಾ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಒಬ್ಬ ಪ್ರತಿಭೆ ಅಲ್ಲಿ ಇರಲಿ ಅಥವಾ ಒಬ್ಬ ಪ್ಲೇಯರ್ ಅಲ್ಲಿ ಇರಲಿ ಅನ್ನೋದೇ ನಮ್ಮ ಕೂಡ
ಉದ್ದೇಶ. ಖಂಡಿತ ಸರ್, ನಾನು ನಿಮ್ಮ ಮಾತಿಗೆ ಒಂದು ಅಡಚಣೆ ಮಾಡ್ತಿದ್ದೇನೆ. ನನಗೆ ಒಂದೇ ಆಯ್ತು ಸರ್, ಯಾಕಂದರೆ ಆಲ್ರೆಡಿ ನಮ್ಮ ಮಾನಸ ಏನಾಗಿ ಅಂದರೆ ಆಲ್ರೆಡಿ ಹೈಸ್ಕೂಲ್ ಮಟ್ಟದಲ್ಲಿ 2 ಗೋಲ್ಡ್ ಮೆಡಲ್ ಆಗಿದೆ, 1 ಸಿಲ್ವರ್ ಆಗಿದೆ. ಅದು ತುಂಬ ಏನು ಸೀನಿಯರು 2 ಸಲ ಸೀನಿಯರು ಇದು ಕ್ಯಾಂಪ್ ಅಟೆಂಡ್ ಮಾಡಿದರು ಆಳ್ವಸಲ್ಲಿ, ಮತ್ತು ಜೂನಿಯರು ಕ್ಯಾಂಪ್ ಅಟೆಂಡ್ ಮಾಡಿದ್ದಾರೆ. ತುಂಬ ಕಲ್ಟೂರ್ ಮೇಲೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದೊಂದೇ, ಮುಂದಿನ ದಿನಗಳಾದರೂ ನಮ್ಮ ಮಾನಸ ಭಾರತ ದೇಶದ ಜೆರ್ಸಿಯಲ್ಲಿ ಕಾಣಿಸ್ಬೇಕಂತ ನನ್ನೊಂದು ಆಸೆ. ಖಂಡಿತ ಒಳ್ಳೆಯದಾಗಲಿ. ಎಲ್ಲ ಭಾರತೀಯರ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಕ್ರೀಡಾಪಟುಗಳ ಅಥವಾ ಕ್ರೀಡಾಭಿಮಾನಿಗಳ ಆಶೀರ್ವಾದ ನಿಮ್ಗೆ ಎಲ್ರಿಗೂ ಇರಲಿ ಅಂತ ನಮ್ಮ ಕೂಡ ಆಶೆ. ಆ ಕಡೆ ಥ್ಯಾಂಕ್ ಯು ಸರ್. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇವಾಗ ನಿಮ್ಮ ತರಬೇತು ಅಥವಾ ಕೋಚರ್ಸ್ ತರಬೇತುದಾರರು ಎಲ್ಲರೂ ನಿಮ್ಮ ಜೊತೆ ನಿಂತು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಹೇಗನ್ಸುತ್ತೆ ನಿಮಗೆ? ಸರ್ ತುಂಬ ಖುಷಿಯಾಗುತ್ತೆ. ನಾನು ಈ ಒಂದು ಸಂಸ್ಥೆಯಲ್ಲಿ ಇದ್ದೀನಿ ಅಂತಂದ್ರೆ ತುಂಬ ಖುಷಿ. ಇಂಥ ಒಳ್ಳೆ ಕೋಚಸ್ ಆಗಿರ್ಬೋದು, ಪದಾಧಿಕಾರಿಗಳನ್ನ ಪಡ್ಕೊಂಡಿದ್ದೀನಿ ಅಂತಂದರೆ ನಾನು ಪುಣ್ಯವಂತೆ ಅಂತಲೇ ಹೇಳ್ಬೋದು, ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕೋಚಸ್ ಇದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಎಲ್ಲ ಮಕ್ಕಳಿಗೂ ಯಾರ್ಯಾರಿಗೆ ಬರಬೇಕನ್ನೋ ಆಸೆ ಇದೆ, ಎಲ್ಲರೂ ಬನ್ನಿ. ನಾನು ಈ ಮಟ್ಟಿಗೆ ಸಾಧನೆ ಮಾಡಿದ್ದೀನಿ ಅಂತಂದರೆ ಈ ಸಂಸ್ಥೆನೇ ಕಾರಣ. ಒಳ್ಳೆ ಕೋಚಸ್ ಇದ್ದಾರೆ, ಮಂಜು ಸರ್ ಇದ್ದಾರೆ, 7 ಡಿಗ್ರಿ ಮುಗಿಸಿದ್ದಾರೆ ಅವರು, ಒಳ್ಳೆ ಕೋಚ್ ಮಾಡ್ತಾರೆ. ಇನ್ನು ಪೂರ್ಣೇಶ್ ಅಂತ, ಸುರೇಂದ್ರ ಸರ್ ಅಂತ, ಕೌಶಿಕ್ ಅಂತ, ಹರೀಶ್ ಸರ್, ಜನಾರ್ದನ್ ಸರ್ ಆಗಿರ್ಬೋದು, ರವಿ ಸರು, ಸಾತ್ವಿಕ್ ಅಣ್ಣ, ತುಂಬ ಜನ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಕೋಚ್ ಮಾಡ್ತಾರೆ, ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪಲ್ಲಿ ಒಳ್ಳೆ ಊಟ ಸಿಗುತ್ತೆ. ನಮ್ಮ ಕೈಯಿಂದ, ಮಕ್ಳ ಕೈಯಿಂದ ಯಾವ 1 ರೂಪಾಯಿನೂ ಇಸ್ಕೊಳ್ಳಲ್ಲ, ಪೇರೆಂಟ್ಸ್ ಜೊತೆ 1 ರೂಪಾಯಿ ಇಸ್ಕೊಳ್ಳಲ್ಲ. ಅವರೆಲ್ಲ ಫ್ರೀ ಕೋಚ್, ಎಲ್ಲ ಊಟಕ್ಕಾಗಿರ್ಬೋದು. ನಮಗೆ ಈ ಸಂಸ್ಥೆ ಒಂದು ಕ್ಯಾಂಪ್ ಮಾಡ್ತಿದ್ದಾರೆ ಅಂದರೆ ಏನೇ ವ್ಯವಸ್ಥೆ ಇದ್ದರೂ ಮಕ್ಕಳ ಜೊತೆ ಏನೂ ಕೇಳಲ್ಲ, ಎಲ್ಲ ಅವ್ರ ಕೈಯಿಂದನೇ ಹಾಕೊಬರ್ತಾರೆ. ತುಂಬ ಖುಷಿ ಇದೆ ಸರ್ ನಮ್ಮ ಸಂಸ್ಥೆ ಬಗ್ಗೆ ಅಂತಂದರೆ ಅವ್ರಿಗೆಲ್ಲ. ಕೊನೆಯದಾಗಿ ಈಗ ನಿಮ್ಮ ಸಂಸ್ಥೆ ಬಗ್ಗೆ ಒಂದೆರಡು ಮಾತು, ಒಂದೇ ಮಾತಲ್ಲಿ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಸರ್. ನಮ್ಮ ಸಂಸ್ಥೆ ಅಂದರೆ ತುಂಬ ಖುಷಿ ಇದೆ ಸರ್. ಸಂಸ್ಥೆ ಅಂದರೆ ತುಂಬ ಅಂದರೆ ಇಷ್ಟು ವರ್ಷ 5-6 ವರ್ಷ ಆಯಿತು, 7 ವರ್ಷ ಆಯಿತು ಸಂಸ್ಥೆ ಸ್ಟಾರ್ಟ್ ಮಾಡಿಬಿಟ್ಟು. ಅದರಲ್ಲಿ ಇಷ್ಟು ಒಂದು ರಶ್ಮಿ ಅಂತ ಒಂದು ಗೋಲ್ಡ್ ಮೆಡಲ್ ಮಾಡಿದ್ರು, ರಕ್ಷಿತಾ ಅಂತ ಕರ್ನಾಟಕ ಟೀಮ್ ಆಡ್ಕೊಬಂದರು, ಇನ್ನು ಶರಣ್ಯ ಅಂತ ಮಿನಿ ಒಲಿಂಪಿಕ್ಸಲ್ಲಿ ಆಟ ಆಡಿದ್ರು, ಇನ್ನು ನನ್ನ ಖೇಲೋ ಇಂಡಿಯಾ ಆಡಿಸಿದ್ರು. ಅವ್ರಿಗೆಲ್ಲರಿಗೂ ಚಿರಋಣಿಯಾಗಿರ್ತೀವಿ ನಾವು. ತುಂಬ ಖುಷಿಯಾಗುತ್ತೆ ಸರ್. ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಕೊಬೇಕಂದ್ರೆ ನಮಗೆ ಹೆಮ್ಮೆ ಇದೆ. ಅವರ ಒಂದು ಸಹಾಯ ಹೀಗೆ ಮುಂದುವರಿಲಿ ಅಂತ ಹೇಳ್ತಿರ್ತೀವಿ ಸರ್. ನಾವು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ನಮ್ಮ ಜೊತೆ ಈ ನಿಮ್ಮ ಏನು ಕೋಚ್ಗಳು ಅಥವಾ ಕೋಚರ್ಸ್ ಅಥವಾ ನೀವು ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಮತ್ತೆ ನೀವು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಅಂತ ನಮ್ಮ ಒಂದು ಹಾರೈಕೆಗಳು ಇರ್ತವೆ. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಸೀನಿಯರ್ಸ್ ಪ್ಲೇಯರ್ಸ್ ಇದ್ದಾರೆ, ಮ್ಯಾರಿಡ್ ಆದವರು ಇದ್ದಾರೆ. ಮತ್ತು ನಿಸರ್ಗ ಅಂತ ಒಬ್ಬರು ಸೀನಿಯರ್ ಪ್ಲೇಯರ್ ಇದ್ದಾರೆ, ಅವ್ರದ್ದು ಯೂನಿವರ್ಸಿಟಿ ಆಗಿದೆ. ತುಂಬ ಜನ ಆಡಿದವ್ರು ಹೀಗೆ ಇದ್ದಾರೆ ಸರ್. ಎಲ್ಲರ ಪರವಾಗಿ ನಮ್ಮ ಕೋಚಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರವಾಗಿ ಅವ್ರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.